ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಪಾಠದ ಸಾರಾಂಶವನ್ನು ಏನು ಮಾಡಿದ್ದೀವಿ ತಿಳ್ಕೊಂಡಿದ್ದೀವಿ. ಈ ಒಂದು ತರಗತಿಯಲ್ಲಿ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಅಭ್ಯಾಸ ಅಂದರೆ ಪ್ರಶ್ನೆ ಉತ್ತರಗಳನ್ನು ಏನು ಮಾಡೋಣ ತಿಳಿದುಕೊಳ್ಳೋಣ. ನೋಡಿ, ಗುಂಡನೆಯ ಕಲ್ಲು ಎಲ್ಲಿತ್ತು? ನೀವು ಪಾಠವನ್ನು ಕೇಳಿದಿರಲ್ಲ, ಹೇಳಿ ನೋಡೋಣ. ಗುಂಡನೆಯ ಕಲ್ಲು ಮರದ ಕೆಳಗಿತ್ತು. ಹೌದಲ್ಲ, ಮರದ ಕೆಳಗಿತ್ತು ಅಂತ ಬರಿಬೇಕು. ನೀವು ಪೂರ್ತಿ ವಾಕ್ಯದಲ್ಲಿ ಬರಿಬೇಕು. ನಾ ಹೇಳ್ತಾ ಇದ್ದೀನಲ್ಲ, ಅದನ್ನೇ ನೀವು ಅನುಸರಿಸ್ಕೊಂಡು ಬರೀರಿ. ಗುಂಡನೆಯ ಕಲ್ಲು ಮರದ ಕೆಳಗಿತ್ತು ಅಂತ ಬರಿಬೇಕು ಈ ರೀತಿಯಾಗಿ. ಹೌದಾ? ನೆಕ್ಸ್ಟ್ ನೋಡಿ, ಎರಡನೇದು, ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು? ಏನಂತ ಕರಿತಾ ಇದ್ರು? ಬೇವಿನ ಮರವನ್ನು ಅಮ್ಮನ ಮರ ಅಂತ ಕರಿತಾ ಇದ್ರು. ಅದಲ್ಲ, ಅಮ್ಮನ ಮರ. ಪೂರ್ತಿ ವಾಕ್ಯದಲ್ಲಿ ಬರಿಬೇಕು. ಬೇವಿನ ಮರವನ್ನು ಜನರು ಅಮ್ಮನ ಮರವೆಂದು ಕರೆಯುತ್ತಿದ್ದರು ಅಂತ ಬರಿಬೇಕು ನೀವು. ಹೌದಾ? ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ನೋಡಿ, ಕಲ್ಲು ಕೋಪದಿಂದ ಏನು ಮಾಡಿತು? ಕಲ್ಲು ಕೋಪದಿಂದ ಏನು ಮಾಡಿತು ಹೇಳ್ತೇನೆ ನೋಡಿ, ಬರ್ಕೊಡ್ರಿ. ಕಲ್ಲು ಕೋಪದಿಂದ ಮರವನ್ನು ಬಿಟ್ಟು ಉರುಳಿ ಬೇರೆ ಕಡೆ ಹೋಯಿತು. ನೆಕ್ಸ್ಟ್ ಪ್ರಶ್ನೆ, ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು? ಏನಂತ ಹೇಳಿ ಹೊರಟು ಹೋದರು ಅವರು? ಮರ ಕಡಿಯುವವರು ಅವು ಏನು ಮಾಡಿದ್ವು? ಜಗಳಾಡಿ ದೂರ ಹೋಗಿದ್ವಲ್ಲ, ಆವಾಗ ಕಡಿಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ನೆಕ್ಸ್ಟ್ ಅವ್ರು ಬಂದು ಏನು ಮಾಡ್ತಾರೆ, ಅದನ್ನು ನೋಡಿ ಆ ಮರದ ಹತ್ರ ಬಂದು ಬಿದ್ದಿತ್ತಲ್ಲ ಆ ಕಲ್ಲು, ಅದನ್ನು ನೋಡಿ ಏನು ಮಾಡ್ತಾರೆ, ಇದು ಅಮ್ಮನ ಕಲ್ಲು, ಇದನ್ನು ಒಡೆಯುವುದು ಬೇಡ ಅಂತ ತಿಳ್ಕೊಂಡು ಹೊರಟು ಹೋಗ್ತಾರೆ. ಹೌದಾ? ನೋಡಿ, 4ನೇ ಪ್ರಶ್ನೆ ಉತ್ತರ ಹೇಳ್ತೀನಿ ನೋಡಿ, ಬರ್ಕೊಳ್ಳಿ. ಮರ ಕಡಿಯುವವರು ಇದು ಅಮ್ಮನ ಮರ ಎಂದು ತಿಳಿದು ಹೊರಟು ಹೋದರು. ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು? ಕಲ್ಲು ಹೊಡೆಯುವವರು ಇದು ಅಮ್ಮನ ಕಲ್ಲು ಎಂದು ತಿಳಿದು ಹೊರಟು ಹೋದರು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ ಮಕ್ಕಳೇ, 2-3 ವಾಕ್ಯದಲ್ಲಿ ಉತ್ತರಿಸಿದವಲ್ಲ, ಅವುಗಳನ್ನು ನೋಡಿ. ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು? ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ಪಾಠವನ್ನು ಓದಿದ್ದೀರಾ, ಮತ್ತು ನಾನು ಕೂಡ ಅದರ ಸಾರಾಂಶವನ್ನು ಹೇಳಿದ್ದೀನಿ. ನೀವು 2-3 ವಾಕ್ಯದಲ್ಲಿ ಅದನ್ನು ಬರಿಬೇಕು. ನಾನು ಕೂಡ ಹೇಳ್ತೀನಿ ನೋಡಿ. ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಅಂತ ಬರಿಬೇಕು. ಫಸ್ಟ್ ಪೂರ್ತಿ ವಾಕ್ಯದಲ್ಲಿ ಬರಿಬೇಕು. ಅಮ್ಮನ ಕಲ್ಲಿಗೆ ಏನು ಹೇಳ್ತು? ನೀನು ನನ್ನಿಂದ ಹೆಸರನ್ನು ಪಡೆದಿದ್ದೀಯಾ, ನೀನು ಹೊರಟು ಹೋಗು ಅಂತೇಳೋದು ಹೇಳಿತು ಅಂತ ಬರಿಬೇಕು ಆ ರೀತಿಯಾಗಿ. ನೆಕ್ಸ್ಟು, ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನು ಹೇಳಿತು? ಅಂದರೆ ಕಲ್ಲು ಈಗೇನು ಹೇಳ್ತು ಅಂದ. ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ನನ್ನಿಂದ ನಿನಗೆ ಅಮ್ಮನ ಮರ ಎಂದು ಹೆಸರು ಬಂದಿದೆ ಎಂದು ಹೇಳಿತು. ನೆಕ್ಸ್ಟ್ ನೋಡಿ, ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು? ಬೇರೆ ಬೇರೆ ಆಗಿದ್ವಲ್ಲ ಬೇವಿನ ಮರ ಮತ್ತು ಕಲ್ಲು ಜಗಳಾಡಿ, ಆವಾಗ ರೈತ ಬಂದು ನೋಡಿರ್ತಾನೆ. ನೋಡಿ ಏನು ಹೇಳ್ತಾನೆ? ಅವುಗಳನ್ನು ಫಸ್ಟು ಏನು ಬರಿಬೇಕು? ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡೆಯಿರಿ, ಇದರಿಂದ ನೇಗಿಲು ಮತ್ತು ಚಕ್ರವನ್ನು ತಯಾರಿಸಲು ಬರುತ್ತದೆ ಎಂದು ಹೇಳಿದನು. ಮತ್ತು ಕಲ್ಲನ್ನು ನೋಡಿ ಇದನ್ನು ಕೂಡ ಒಡೆದು ಹಾಕಿ, ಇದರಿಂದನೂ ಕೂಡ ನಾವು ನೇಗಿಲನ್ನು ಕಟ್ಟಿ ಹೊಡೆಯಲು ಅನುಕೂಲವಾಗುತ್ತದೆ ಎಂದು ರೈತನು ತನ್ನ ಮಕ್ಕಳಿಗೆ ಹೇಳಿದನು ಅಂತ ಬರಿಬೇಕು. ನೆಕ್ಸ್ಟ್ ನೋಡಿ, ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು? ಹೇಗೆ ಸ್ನೇಹಿತರಾದವು ಅಂತಂದರೆ, ಅವರು ಇವು ರೈತ ಮತ್ತು ಆತನ ಮಕ್ಕಳ ಮಾತನಾಡುವ ವಿಷಯವನ್ನು ತಿಳಿದು ಇದರಿಂದ ಜನರು ನಮ್ಮನ್ನು ದೂರ ಮಾಡುತ್ತಾರೆ, ಇದರಿಂದ ನಾವು ನಾಶವಾಗುತ್ತೇವೆ ಎಂದು ತಿಳಿದು ಅವು ಮತ್ತೆ ಏನದು ಸ್ನೇಹಿತರಾದವು. ಈ ರೀತಿಯಾಗಿ ನಿಮ್ಮದೇ ಆಗಿರ್ತಕ್ಕಂಥ ಸ್ವಂತ ವಾಕ್ಯದಲ್ಲಿ ಏನು ಮಾಡಬೇಕು? ವಾಕ್ಯಗಳನ್ನು ರಚನೆ ಮಾಡಿ ಬರೀರಿ ಮಕ್ಕಳೇ. ಯಾಕಂದರೆ ಕತೆ ರೂಪದಲ್ಲಿ ಇರುತ್ತಲ್ಲ, ಹೇಗಾದರೂ ನೀವು ಸೆಂಟೆನ್ಸನ್ನು ಮಾಡಿ ಬರೆದ್ರೂ ಕೂಡ ಆನ್ಸರು ಸರಿಯಾಗುತ್ತೆ. ನೆಕ್ಸ್ಟ್ ನೋಡಿ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಇದೆ ನೋಡಿ. 1ನೇದೇನಿದೆ? ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು. ಗೊತ್ತಿದೆ ನಿಮಗೆಲ್ಲರಿಗೂ ಏನಂತ ಕರಿತಾ ಇದ್ರು? ಬೇವಿನ ಮರವನ್ನು ಜನ ಅಮ್ಮನ ಮರ ಅಂತ ಕರಿತಾ ಇದ್ರು. ಹೌದಲ್ಲ? ಅಮ್ಮನ ಮರ ಅಂತ ಕರಿತಾ ಇದ್ರು. ಈ ರೀತಿಯಾಗಿ ಬರಿಬೇಕು ನೋಡಿ, ಅಮ್ಮನ ಮರ ಅಂತ ಕರಿತಾ ಇದ್ರು. ನೆಕ್ಸ್ಟು 2ನೇದು, ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ನೋಡಿ 2ನೇದು ಪೀಠಸ್ಥಳ ಏನು ಬರಿಬೇಕು ನಾವು? ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ. ಹೌದಾ ಮಕ್ಕಳೇ? ಅಲ್ಲಿ ಬರ್ಕೊಡ್ರಿ ನೀವು. ಪೀಠಸ್ಥಳ ಇದೆಲ್ಲ 2ನೇದು ಏನು ಬರಿಬೇಕು? ದೂರವಾಗಿದ್ದರೆ.
ದೂರವಾಗಿದ್ದರೆ ನಮ್ಮನ್ನೇನು ಮಾಡ್ತಾರೆ ಜನ ದೂರ ಮಾಡ್ತಾರೆ ಅಂತ ತಿಳಿದಿದ್ರು. ಅಲ್ಲಿ ಬರಿಬೇಕಾದಂಥ ವರ್ಡ್ ಏನು ಅಂತಂದ್ರೆ ದೂರವಾಗಿದ್ದರೆ ಅಂತ ಬರಿಬೇಕು. ನೆಕ್ಸ್ಟ್ ನೋಡಿ, ಮೂರನೇದು, ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು. ಏನಂತ ಹೋದರು? ಕಡಿಯುವುದು ಬೇಡ ಅಂತ ಹೊರಟು ಹೋದರು. ಕಡಿಯುವುದು ಬೇಡ. ನೋಡಿ ಈ ರೀತಿಯಾಗಿ ಬರೀಕೊಡ್ರಿ. ನೀವು ಫೇರ್ ಬುಕ್ ಮಾಡಿ ಏನು ಮಾಡಬೇಕು? ಬರೆದುಕೊಳ್ಬೇಕು. ಕಡಿಯುವುದು ಬೇಡ, ಬೇಡ ಇದೆ ಅದರಲ್ಲಿ, ನೀವು ಕಡಿಯುವುದು ಅಂತ ಬರೆದ್ಬಿಟ್ರೆ ಸಾಕು. ನೆಕ್ಸ್ಟ್ ನಾಲ್ಕನೇದು ನೋಡ್ರಿ, ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು. ಕಲ್ಲನ್ನು ಏನು ಮಾಡೋದು? ಒಡೆಯುವುದು. ಅದು ಮರ ಇತ್ತಂದ್ರೆ ಕಡಿಯುವುದು, ಇದು ಒಡೆಯುವುದು ಬೇಡ. ಹೌದಾ ಮಕ್ಕಳೇ? ಒಡೆಯುವುದು ಬೇಡ. ನೋಡಿ, ಒಡೆಯುವುದು ಬೇಡ, ಇದು ಅಮ್ಮನ ಕಲ್ಲಿದೆ ಅಂತ ಅವ್ರು ಏನು ಮಾಡ್ತಾರೆ? ಬಿಟ್ಟು ಹೋಗ್ತಾರಲ್ಲ. ಹಾಂ. ನೆಕ್ಸ್ಟ್ ನೋಡಿ, ಎಲ್ಲರೂ ಡ್ಯಾಶ್ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು. ಫಸ್ಟ್ನೇದೇನು? ಒಟ್ಟಾಗಿ. ಫಸ್ಟ್ ಏನು ಬರಿಬೇಕು? ಒಟ್ಟಾಗಿ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ. ಹೌದಾ? ಸುಖವಾಗಿ ಅಂತ ಬರಿಬೇಕು. ಬರ್ಕೊಳ್ತಾ ಇದ್ದೀರಲ್ಲ ಮಕ್ಕಳೇ ನೀವು ಕೂಡ? ಸುಖವಾಗಿ. ಇಷ್ಟು ಬಿಟ್ಟ ಸ್ಥಳ. ಇಷ್ಟನ್ನು ಏನು ಮಾಡಬೇಕು? ನೀವು ಫೇರ್ ಬುಕ್ದಲ್ಲಿ ಬಿಡಿಸ್ಬೇಕು. ನಾನು ಹೇಳಿದ್ದೀನಿ, ನಿಮ್ಗೆ ಎಲ್ಲಿ ಸ್ಟಾಪ್ ಆಗುತ್ತಲ್ಲ ಅಲ್ಲಿ ವಿಡಿಯೋನ ಸ್ಟಾಪ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಬರ್ಕೊಡ್ರಿ. ನಿಮ್ಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಆ ರೀತಿಯಾಗಿ ಬರ್ಕೊಡ್ರಿ. ನಿಮ್ಗೆ ಯಾವುದಾದ್ರೂ ಪ್ರಶ್ನೆಗೆ ಇನ್ನೂ ಆನ್ಸರ್ ಗೊತ್ತಾಗಲಿಲ್ಲ ಅಂದ್ರೆ ಪ್ರಶ್ನೆ ನಂಬರನ್ನು ಹಾಕಿ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಬರೆದು ತಿಳಿಸ್ತೀನಿ. ಹೌದಾ? ವ್ಯಾಕರಣ ಮಾಹಿತಿ ನೋಡಿರಿ, ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಈಗಾಗಲೇ ನಮ್ಮ ವಿಡಿಯೋದಲ್ಲಿ, ನಮ್ಮ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ದಲ್ಲಿ ವ್ಯಾಕರಣಕ್ಕೆ ಸಂಬಂಧಿಸಿರ್ತಕ್ಕಂಥ ನಾನು ಕ್ಲಾಸ್ಗಳನ್ನು ಮಾಡಿದ್ದೀನಿ. ಅದರಲ್ಲಿ ಬೇಸಿಕ್ಕಿಂದನೇ ಪ್ರಾರಂಭ ಮಾಡಿದ್ದೀನಿ, ಆದಿಂದ ಈಗ ವರ್ಣಮಾಲೆ ಹಿಡಿದ. ಅದನ್ನು ಕೂಡ ನೀವೇನು ಮಾಡಿ ನೋಡಿ, ಒಂದು ಗ್ರಾಮರ್ ಬುಕ್ ಮಾಡಿ ಅದರಲ್ಲಿ ಬರೆದಿಟ್ಕೊಳ್ಳಿ. ಯಾಕಂದರೆ ಗ್ರಾಮರು ಅದು ಕಂಟಿನ್ಯೂಸ್ ಆಗಿರುವಂತಹ ಭಾಗ, ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮುಂದಿನ ಕ್ಲಾಸಿಗೆ ಹೋದ್ರೂ ಕೂಡ ಅದೇನಾಗಲ್ಲ, ಚೇಂಜ್ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ನೋಡಿ ಬರೆದಿಟ್ಕೊಡ್ರಿ. ಈಗ ನೋಡಿ ಸ್ವಲ್ಪ ವರ್ಣಮಾಲೆ. ಕನ್ನಡದಲ್ಲಿ ಎಷ್ಟು ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಮಕ್ಕಳೇ? 49 ಅಕ್ಷರಗಳಿದ್ದಾವಲ್ಲ, ಅವುಗಳನ್ನು ಏನಂತ ಕರೀತಾರೆ ಅಂತಂದ್ರೆ ಅಕ್ಷರಮಾಲೆ, ವರ್ಣಮಾಲೆ ಅಂತ ಕರೀತಾರೆ. ಆ 49 ಅಕ್ಷರಗಳಲ್ಲಿ 3 ವಿಧಗಳನ್ನಾಗಿ ಮಾಡ್ತೀವಿ. ಒಂದು ಸ್ವರಾಕ್ಷರ, ವ್ಯಂಜನಾಕ್ಷರ ಮತ್ತು ಯೋಗವಾಹಕಗಳು. ನೆಕ್ಸ್ಟ್ ಸ್ವರಾಕ್ಷರ ಅಂದರೆ ಏನು ಅಥವಾ ಸ್ವರಗಳು ಅಂದರೆ ಏನೋ ನೋಡಿ. ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳು ಸ್ವರಾಕ್ಷರಗಳು. ಅದಕ್ಕೆ ಯಾವ ಅಕ್ಷರಗಳ ಸಹಾಯ ಬೇಕಿಲ್ಲ, ಸ್ವತಂತ್ರವಾಗಿ ಏನು ಮಾಡ್ತಾವ? ಉಚ್ಚರಿಸಲ್ಪಡ್ತಾವ. ಎಷ್ಟಿದಾವೆ ಸ್ವರಗಳು? 13. ಎಲ್ಲರೂ ನೆನಪಿನಲ್ಲಿ ಇಟ್ಕೋಬೇಕು. ಬೇಸಿಕ್ ಕಾನ್ಸೆಪ್ಟ್ ಇದು, ಎಲ್ಲರಿಗೂ ಗೊತ್ತಿರಬೇಕು. ಅದಿಂದ ಜ್ಞವರೆಗಿನ ಅಕ್ಷರಗಳ ಪರಿಚಯ ಈ ವರ್ಣಮಾಲೆಯಲ್ಲಿ ಇದೆ. ಹೌದಾ? 13 ಸ್ವರಗಳಲ್ಲಿ ಮತ್ತೆ 2 ಪ್ರಕಾರ ಮಾಡ್ತೀವಿ. ಒಂದು ಹೃಸ್ವಸ್ವರ, ನೆಕ್ಸ್ಟು ದೀರ್ಘ ಸ್ವರ. ಹೃಸ್ವಸ್ವರ ಅಂದರೆ ಕಡಿಮೆ ಸಮಯವನ್ನು ತೆಗೆದುಕೊಂಡು ಉಚ್ಚರಿಸಲ್ಪಟ್ರೆ ಅವು ಏನಾಗಿರ್ತವೆ ಮಕ್ಕಳೇ? ಹೃಸ್ವಸ್ವರಗಳಾಗಿರ್ತವೆ. ಯಾವ್ಯಾವು? ಅ, ಇ, ಉ, ರು, ಎ, ಓ. ನೋಡಿ ಎಷ್ಟು ಶಾರ್ಟ್ ಟೈಮಲ್ಲಿ ಉಚ್ಚಾರ ಮಾಡಿಬಿಡ್ತೀವಿ. ನೆಕ್ಸ್ಟು ದೀರ್ಘ ಸ್ವರ ಅಂದರೆ ಸ್ವಲ್ಪ ಜಾಸ್ತಿ ಟೈಮ್, ಒಂಚೂರು ಎಳೋದಂತೀವಲ್ಲ ಆ ಅಕ್ಷರಗಳು. ಫಾರ್ ಎಕ್ಸಾಂಪಲ್ ಆ, ಇ, ಉ, ಎ, ಐ, ಓ, ಔ. ಇವು ದೀರ್ಘ ಸ್ವರಗಳು. ಇಲ್ಲಿ ಒಂದು ಏನು ಗಮನಿಸಬೇಕು ಅಂತಂದರೆ ನೀವು ಐ ಮತ್ತು ನೋಡಿ, ಈ ಐ ಮತ್ತು ಏನು ಅಂತಂದ್ರೆ ಐ ಮತ್ತು ಔ ಇವೆರಡು ಅಂಡರ್ಲೈನ್ ಮಾಡಿದಾನಲ್ಲ ಮಕ್ಕಳೇ, ಅವು ಎರಡು ಸಂಧ್ಯಾಕ್ಷರಗಳು ಅನ್ನುವಂಥದ್ದು ಕೂಡ ತಿಳ್ಕೊಂಡಿರ್ಬೇಕು. ನಿಮ್ಮ ಮುಂದಿನ ಕ್ಲಾಸಲ್ಲಿ ಗೊತ್ತಾಗ್ತದೆ ಸಂಧ್ಯಾಕ್ಷರಗಳು ಯಾವುವು ಅಂತಂದ್ರೆ ಐ ಮತ್ತು ಔ ಅನ್ನುವಂಥದ್ದು ಕೂಡ ನೀವೇನು ಮಾಡಬೇಕು? ತಿಳ್ಕೊಂಡಿರ್ಬೇಕು. ಹೌದಾ? ನೆಕ್ಸ್ಟ್ ನೋಡಿ, ಸ್ವರಗಳ ಬಗ್ಗೆ ಅರ್ಥ ಆಯ್ತಲ್ಲ. ನೆಕ್ಸ್ಟು ವ್ಯಂಜನಾಕ್ಷರಗಳು ನೋಡ್ರಿ. ವ್ಯಂಜನಾಕ್ಷರಗಳಂದ್ರೆ ಸ್ವರಗಳ ಸಹಾಯ ಬೇಕು ಇವು ಉಚ್ಚಾರ ಮಾಡಬೇಕಾದ್ರೆ, ಅದಕ್ಕೋಸ್ಕರ ಇವಕ್ಕೆ ವ್ಯಂಜನಾಕ್ಷರ ಅಂತ ಕರೀತಾರೆ. ಕ ಪ್ಲಸ್ ಅ ಕೂಡಿದರೆ ಕ, ಚ ಪ್ಲಸ್ ಅ ಇಸ್ಕ್ವಲ್ ಟು ಚ, ಹೀಗೆ ವ್ಯಂಜನಾಕ್ಷರಗಳು ರಚನೆ ಆಗಿರ್ತಾವೆ. ಒಟ್ಟು ವ್ಯಂಜನಗಳು ಎಷ್ಟು? 34. ಹೌದಾ? 34 ವ್ಯಂಜನಗಳಲ್ಲಿ ಮತ್ತೆ 2 ಪ್ರಕಾರಗಳು, ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ನೋಡಿ ಕೋಷ್ಟಕ ಇದೆ ನೋಡಿ, ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ ಮತ್ತು ಪ ವರ್ಗ. ಹೌದಾ? ಒಟ್ಟು ಎಷ್ಟು? 25 ಇವು. ಏನಿವು? ವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಅಂದರೆ ನಿರ್ದಿಷ್ಟ ಒಂದು ಕೋಷ್ಟಕದಲ್ಲಿ ಅವುಗಳನ್ನು ಏನು ಮಾಡ್ತಿರ್ತಾರೆ? ಉಚ್ಚಾರಣೆಯ ಸ್ಥಾನಕ್ಕೆ ಅನುಗುಣವಾಗಿ ವಿಂಗಡಣೆ ಮಾಡಿರ್ತಾರೆ. ನೀವು ಮುಂದಿನ ಕ್ಲಾಸಿಗೆ ಹೋದಂಗೆ ಗೊತ್ತಾಗ್ತದೆ. ಕ ವರ್ಗ ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಉಷ್ಟ ಅಂಥೇಳಿ ಬರ್ತಾವೆ. ಅದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.
ಹೌದಾ, ಉತ್ಪತ್ತಿಯಾದ ಸ್ಥಾನಗಳಿಗೆ ಅನುಗುಣವಾಗಿ ಅವುಗಳನ್ನು ವಿಂಗಡಣೆ ಮಾಡಿರ್ತಾರೆ. ಇದರಲ್ಲಿಯೂ ಕೂಡ ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಅಂತ ಮಾಡ್ತಾರೆ. ಕಡಿಮೆ ಟೈಮ್ ತೊಗೊಂಡು ವಿಚಾರ ಮಾಡಿದ್ರೆ ಅವು ಅಲ್ಪಪ್ರಾಣಗಳು, ಫಾರ್ ಎಕ್ಸಾಂಪಲ್ ಕ ಚ ಟ ತ ಪ ಗ ಜ ಡ ದ ಬ. ಹೌದಾ, ನೆಕ್ಸ್ಟು ಮಹಾಪ್ರಾಣಗಳು ಖ ಛ ಠ ಥ ಪ ಘ ಝ ಢ ದ ಭ ಅಂತೇಳಿ. ಹೌದಾ, ನೆಕ್ಸ್ಟು ಅನುನಾಸಿಕಗಳು, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ङ ಯ ಣ ನ ಮ ಅಂಥೇಳಿ. ಹೌದಾ, ನೆಕ್ಸ್ಟು ಅವರ್ಗೀಯ ವ್ಯಂಜನಗಳು. ಈಗ ವರ್ಗೀಯ ವ್ಯಂಜನಗಳಾದವು ಅವು. ಇನ್ನು ಅವರ್ಗೀಯ ವ್ಯಂಜನಗಳು ಇವು 9 ಅದಾವೆ, ಅವು 25 ವರ್ಗೀಯ ವ್ಯಂಜನ, ಗೊತ್ತಿರಲಿ ನಿಮಗೆ. ಇವು ಯ ದಿಂದ ಳದವರೆಗೆ ಇರ್ತಕ್ಕಂಥವು. ಇವುಗಳು ಉತ್ಪತ್ತಿ ಆಗ್ತಕ್ಕಂಥ ಸ್ಥಾನಗಳು ಬೇರೆ ಬೇರೆ ಆಗಿರೋದ್ರಿಂದ ಇವುಗಳನ್ನು ವರ್ಗ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಇವಕ್ಕೆ ಅವರ್ಗೀಯ ವ್ಯಂಜನ ಅಂತ ಕರೀತಾರೆ. ಹೆಸರು ಹೇಳ್ತದಲ್ಲ ಅವರ್ಗೀಯ ಅಂತ ಹೇಳಿ. ಅವು ಯ ರ ಲ ವ ಶ ಶ ಸ ಹ ಳ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಇನ್ನು ಯೋಗವಾಹಕಗಳು. ಯೋಗವಾಹ ಅಂದರೆ ಜೊತೆಗೂಡಿ ಹೋಗುವಂಥ, ಅದರ ಅರ್ಥ ಯಾವುದಾದ್ರೂ ಒಂದು ಸ್ವರಾಕ್ಷರದ ಜೊತೆಗೆ ಅದೇನು ಮಾಡ್ತದೆ, ಕೂಡಿಕೊಂಡ್ರೆ ಮಾತ್ರ ಉಚ್ಚರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದು ಸಪ್ರೇಟಾಗಿ ಅದೊಂದಕ್ಕೆ ಉಚ್ಚಾರ ಮಾಡಿದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಅದರಲ್ಲಿ 2 ವಿಧಗಳು ಬರ್ತವೆ, ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ ಅಂದರೆ ಅದ ಮುಂದೊಂದು ಸೊನ್ನೆ ಕೊಡ್ತೀವಲ್ಲ, ಆಗ್ಬಿಡ್ತದೆ ಅದು. ವಿಸರ್ಗ ಅಂದ್ರೆ ಆಹಾ ಅಂತ ಬರಿತೀವಲ್ಲ ನಾವು, ಅವು ಅನುಸ್ವಾರ ಮತ್ತು ವಿಸರ್ಗ. ಸಿಂಹ ನೋಡಿ, ಇಲ್ಲಿ ಅನುಸ್ವಾರ ಬಂದಿದೆ, ದುಃಖ ಇಲ್ಲಿ ವಿಸರ್ಗ ಬಂದಿದೆ. ಈ ರೀತಿಯಾಗಿ ಒಂದು ಅಕ್ಷರದ ಜೊತೆಗೆ ಬಂದ್ಕೊಳ್ಳಿ ಅದಕ್ಕೆ ಏನಾಗಿರುತ್ತೆ, ಉಚ್ಚರಿಸಲಿಕ್ಕೆ ಅನುಕೂಲ ಆಗಿರುತ್ತೆ. ಹೌದಲ್ಲ, ಇಷ್ಟು ಏನಂದ್ರೆ ವರ್ಣಮಾಲೆಯ ಬಗ್ಗೆ ನಮಗಿರ್ತಕ್ಕಂಥ ಮಾಹಿತಿ. ಇದನ್ನು ನಾವು ತಿಳ್ಕೊಂಡಿದ್ವಿ ಅಂದ್ರೆ ಇಲ್ಲಿ ನೋಡಿ, ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಹೇಳಿದಾರಲ್ಲ, ಇದನ್ನು ನೀವು ಏನು ಮಾಡ್ಬೋದು. ಇದನ್ನು ಕೂಡ ನೀವು ಮನೆಯಲ್ಲಿ ಹೋಮ್ವರ್ಕ್, ಇದು ಕಡ್ಡಾಯವಾಗಿ ಎಲ್ಲರೂ ಏನು ಮಾಡಬೇಕು. ಕನ್ನಡ ವರ್ಣಮಾಲೆ ಅಂತ ಹೇಳಿದ್ದಾರೆ. ಹೌದಾ, ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು ಹೇಳಿದ್ದಾರೆ, ಸ್ವರಾಕ್ಷರಗಳು ಎಷ್ಟದವ, 13. ಹೌದಾ, ವ್ಯಂಜನಗಳು 34, ಯೋಗವಾಹಕಗಳು 2. ಹೌದಾ ಮಕ್ಕಳೇ, ನೆಕ್ಸ್ಟ್ ನೋಡಿ, ಹ್ರಸ್ವ ಸ್ವರಗಳು 6 ಅದಾವ ಅಂತ ಹೇಳಿದ್ದಾರೆ. ಯಾವ್ಯಾವ ನೋಡಿ, ಅ ಈ ಉ ರು ಎ ಮತ್ತು ಓ. ಹೌದಲ್ಲ, ನೆಕ್ಸ್ಟ್ ನೋಡೋಣ, ದೀರ್ಘ ಸ್ವರಗಳು ಯಾವ್ಯಾವ ನೋಡಿ, ಆ ಈ ಉ ಎ ಐ ಓ ಮತ್ತು ಔ. ಇವು ಏನಿವು ದೀರ್ಘ ಸ್ವರಗಳು. ಅರ್ಥ ಆಯ್ತಲ್ಲ, ಆ ಚೌಕ್ ಬಾಕ್ಸ್ನಲ್ಲಿ ನೀವೇನು ಮಾಡಬೇಕು, ಬರಿಬೇಕು. ಹೌದಾ, ನೆಕ್ಸ್ಟು ವ್ಯಂಜನಾಕ್ಷರಗಳ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಕ ಕ ಗ ಘ ङ ಈ ರೀತಿಯಾಗಿ ಬರೆದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ. ನೀವು ಇದನ್ನು ಕೂಡ ಪೂರ್ತಿ ಮಾಡಿ. ಅವರ್ಗೀಯ ವ್ಯಂಜನಗಳನ್ನು ಕೂಡ ಏನು ಮಾಡಿ, ಯ ರ ಲ ವ ಶ ಅಂತಿದೆ, ಅದನ್ನು ಲದವರೆಗೆ ಕಂಪ್ಲೀಟ್ ಮಾಡಿ. ಓಕೆ, ಇಷ್ಟು ಏನು ಮಾಡಿ ಅಂತಂದರೆ ನೀವು ಮನೆಯಲ್ಲಿ ಕೂತ್ಕೊಂಡು ವ್ಯಾಕರಣವನ್ನು ಕೂಡ ಬಿಡಿಸಿ, ಪ್ರಶ್ನೋತ್ತರಗಳನ್ನು ಕೂಡ ಏನು ಮಾಡಿ ಮಕ್ಕಳೇ ಬಿಡಿಸಿ. ಅರ್ಥ ಆಯ್ತಲ್ಲ ನಿಮ್ಗೆ? ಇದರಲ್ಲಿ ಏನಾದರೂ ಯಾವುದಾದ್ರೂ ಒಂದು ಕ್ವಶನ್ ಅರ್ಥ ಆಗಲಿಲ್ಲ ಅಂದರೆ ನನಗೇನು ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠವನ್ನು ಏನು ಮಾಡೋಣ, ಅಭ್ಯಾಸ ಮಾಡೋಣ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಇಲ್ಲಾಂದರೆ ಎಲ್ಲ ವಿಡಿಯೋಗಳನ್ನು ನಿಮಗೆ ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.